ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಇದರಲ್ಲಿ ಭಕ್ತಿಯ ಯಜ್ಞವನ್ನು ಅಂದರೆ ಭಕ್ತಿಯ ಪೂಜೆಯನ್ನು, ಭಕ್ತಿ ಅಂದರೆ ಏನು, ಯಾವ ರೀತಿಯಲ್ಲಿ ಭಕ್ತರು ಪರಮಾತ್ಮನನ್ನು ಪೂಜೆ ಮಾಡ್ತಾರೆ ಅನ್ನೋದನ್ನು ಇಷ್ಟೊತ್ತು ತಿಳಿಸ್ಕೊಡ್ತಾ ಇದ್ದ. ಈಗ ಮುಂದುವರೆದು ಹೇಳ್ತಾನೆ ಅರ್ಜುನ, ಇನ್ನು ಜ್ಞಾನಯಜ್ಞದ ಸ್ವರೂಪವನ್ನು ಹೇಳುವೆನು. ಈ ಯಜ್ಞಕ್ಕೆ ಪರಬ್ರಹ್ಮನಿಂದ ಉತ್ಪನ್ನವಾದ ಅಹಂ ಬಹುಶ್ಯಾಯಂ ಪ್ರಚಾಯೇಯ ಎಂಬ ಮೂಲ ಸಂಕಲ್ಪವೇ ಮೂಲ ಸ್ತಂಭವು. ಅಂದರೆ ಈ ಜ್ಞಾನಯಜ್ಞದ ಸ್ವರೂಪವನ್ನು ಹೇಳ್ತಾರೆ. ಆ ಯಜ್ಞಕ್ಕೆ ಪರಬ್ರಹ್ಮನಿಂದ ಉತ್ಪನ್ನವಾದ ಅಹಂ ಬಹುಶ್ಯಾಯಂ ಪ್ರಚಾಯೇಯ ಅಂದರೆ ನಾನು ಬಹುವಾಗಬೇಕು ಅಂತ ಅಂದ್ಕೊಂಡಂತೆ ಪರಮಾತ್ಮ. ಅಂದ್ಕೊಂಡಂತೆ ಇದು ಆ ಮೂಲ ಸಂಕಲ್ಪವೇ ಪ್ರಪಂಚಕ್ಕೆ ಮತ್ತು ಈ ಜ್ಞಾನಯಜ್ಞಕ್ಕೆ ಮೂಲ ಕಾರಣವಾಯ್ತಂತೆ. ಪಂಚಮಹಾಭೂತಗಳೇ ಯಜ್ಞಮಂಟಪ. ಯಜ್ಞಮಂಟಪ ಯಾವುದು? ಪಂಚಮಹಾಭೂತಗಳು. ನಾವು ಭೂಮಿಯಲ್ಲಿ ಯಾವುದೋ ಒಂದು ಪ್ರತ್ಯೇಕ ಸ್ಥಳದಲ್ಲಿ ಯಜ್ಞ ಮಂಟಪವನ್ನು ಮಾಡಿ ಯಜ್ಞ ಮಾಡೋದನ್ನು ನೋಡಿದ್ದೀವಿ. ಆದರೆ ಪರಬ್ರಹ್ಮನು ಈ ಜ್ಞಾನಯಜ್ಞವನ್ನು ಮಾಡಲಿಕ್ಕೆ ಪಂಚಮಹಾಭೂತಗಳೇ ಯಜ್ಞ ಮಂಟಪವಂತೆ. ಯಾವುದು? ಆಕಾಶ, ಅಗ್ನಿ, ವಾಯು, ಜಲ ಮತ್ತು ಭೂಮಿ ಇದೆಯಲ್ಲ, ಈ 5 ಸೇರಿ ಯಜ್ಞ ಮಂಟಪವನ್ನಾಗಿ ಮಾಡ್ಕೊಂಡಿದ್ದಾನೆ. ಮತ್ತು ದ್ವೈತವೇ ಯಜ್ಞ ಪಶುವು. ಯಜ್ಞ ಪಶು ಅಂದರೆ ಯಜ್ಞಕ್ಕೆ ಬಲಿಯಾಗಿ ಕೊಡ್ತಾರಲ್ಲ, ಅದು ಯಾವುದಪ್ಪ ಅಂದರೆ ದ್ವೈತ, 2 ಎನ್ನುವುದೇ ಯಜ್ಞ ಪಶು. ನೋಡಿ, ಎಲ್ಲರೂ ಸಾಮಾನ್ಯವಾಗಿ ಯಜ್ಞ ಮಾಡಿದ್ರೆ ಹಿಂದಿನ ಕಾಲದಲ್ಲಿ ಕುದುರೆ, ಈ ಮೇಕೆಗಳು, ಕುರಿ ಇವುಗಳನ್ನ ಮತ್ತು ಪಶುಗಳನ್ನ ಬಲಿ ಕೊಡ್ತಾಯಿದ್ರು. ಆದರೆ ಇಲ್ಲಿ ಜ್ಞಾನಯಜ್ಞಕ್ಕೆ ಪಶು ಯಾವುದು, ಬಲಿ ಕೊಡಬೇಕಾದ ಪಶು ಯಾವುದು? 2 ಎಂಬ ಭಾವ, ದ್ವೈತವೇ ಯಜ್ಞ ಪಶು. ಪಂಚಮಹಾಭೂತಗಳಿಗಿರುವ ವಿಶಿಷ್ಟ ಗುಣಗಳು ಅಂದರೆ ಇಂದ್ರಿಯಗಳು ಮತ್ತು ಪ್ರಾಣಗಳು ಈ ಜ್ಞಾನಯಜ್ಞಕ್ಕೆ ಉಪಚಾರ ವಿಧಾನಿ ಸಾಮಗ್ರಿಗಳು. ನೋಡಿ ಹೆಂಗೆ ಹೇಳಿದ್ರು. ಈ ಯಜ್ಞಕ್ಕೆ ತರ್ತಕ್ಕಂಥ, ಈಗ ಸಾಮಾನ್ಯವಾಗಿ ಯಜ್ಞ ಮಾಡೋರಿಗೆ ಏನೇನು ಪದಾರ್ಥಗಳು ಬೇಕು, ಯಜ್ಞ ಹೇಗೆ ಮಾಡ್ತಾರೆ, ಏನೇನೆಲ್ಲ ವಿಧಾನಗಳನ್ನ ಅನುಸರಿಸ್ತಾರೆ ಅನ್ನೋರಿಗೆ ಗೊತ್ತಿದ್ರೆ ಅದನ್ನು ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಇಂದ್ರಿಯಗಳು ಮತ್ತು ಪ್ರಾಣಗಳು ಈ ಜ್ಞಾನಯಜ್ಞಕ್ಕೆ ಉಪಚಾರ ವಿಧಾನಿ ಸಾಮಗ್ರಿಗಳು. ಮತ್ತು ಅಜ್ಞಾನವು ಈ ಯಜ್ಞಕ್ಕೆ ಹವನ ಮಾಡುವ ತುಪ್ಪವಾಗಿದೆ. ಯಜ್ಞಕುಂಡ ಜೋರಾಗಿ ಅಲ್ಲಿ ಬೆಂಕಿ ಉರಿಬೇಕಾದ್ರೆ ಏನು ಮಾಡಬೇಕು? ತುಪ್ಪವನ್ನು ಹಾಕ್ತಾ ಇರ್ತಾರೆ. ಮಂತ್ರವನ್ನು ಹೇಳಿ ಸೌಟಿಂದ ತೆಗೆದು ತುಪ್ಪವನ್ನು ಹಾಕ್ತಾ ಇರ್ತಾರೆ. ಈ ಜ್ಞಾನಯಜ್ಞವು ಚೆನ್ನಾಗಿ ಉರಿಬೇಕಾದ್ರೆ, ಆ ಯಜ್ಞ ಮಂಟಪ, ಆ ಅಗ್ನಿಕುಂಡ ಉರಿಬೇಕಾದ್ರೆ ಅಜ್ಞಾನವನ್ನು ಹೆಚ್ಚು ಆ ಯಜ್ಞಕುಂಡಕ್ಕೆ ಹಾಕ್ತಾ ಇರಬೇಕಂತೆ. ಮನಬುದ್ಧಿಗಳೆಂಬ ಈ ಯಜ್ಞದ ಕುಂಡದಲ್ಲಿ ಜ್ಞಾನವೆಂಬ ಅಗ್ನಿಯು ಉರಿಯುತ್ತಿರುವುದು. ಈ ಜ್ಞಾನವೆಂಬ ಅಗ್ನಿ ಉರಿಬೇಕಾದ್ರೆ ಎಲ್ಲಿ? ಅದು ಮನ ಬುದ್ಧಿಗಳೆಂಬ ಯಜ್ಞಕುಂಡದಲ್ಲಿ. ಯಜ್ಞಕುಂಡ ಯಾವುದು? ಮನಸ್ಸು ಮತ್ತು ಬುದ್ಧಿ ಎಂಬ ಯಜ್ಞಕುಂಡದಲ್ಲಿ ಜ್ಞಾನಾಗ್ನಿ ಉರಿಬೇಕಾದ್ರೆ ಅಜ್ಞಾನವೆಂಬ ತುಪ್ಪವನ್ನು ಸುರಿಬೇಕಂತೆ. ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇದು ಜ್ಞಾನಯಜ್ಞದ ರೀತಿ. ಮತ್ತು ಹೇ ಸಖನಾದ ಅರ್ಜುನ, ಸಾಮ್ಯ ಭಾವನೆಯನ್ನೇ ಯಜ್ಞ ವೇದಿಕೆ ಎಂದು ತಿಳಿಯಬೇಕು. ಸಮಸ್ಥಿತಿಯನ್ನು ಉಳಿಸ್ಕೋಬೇಕು. ಅದನ್ನು ಯಜ್ಞ ವೇದಿಕೆ ಅಂತ ಕರೀತಾರೆ. ವಿವೇಕವೆಂಬ ಬುದ್ಧಿ ಕೌಶಲ್ಯವೇ ಮಂತ್ರವಿದ್ಯೆಗೆ ಶಕ್ತಿಯಾಗಿಯೂ, ಶಾಂತಿ ಎಂಬುದೇ ಇದಕ್ಕೆ ಯಜ್ಞ ಪಾತ್ರೆಯಾಗಿಯೂ ಇದೆ. ವಿವೇಕದಿಂದ ಕೂಡಿದವನಾಗಿರಬೇಕು. ಅದೇ ಮಂತ್ರವಿದ್ಯೆ. ಜ್ಞಾನಿಗೆ ಮತ್ತೊಂದು ವಿದ್ಯೆ ಇಲ್ಲ. ವಿವೇಕದಿಂದ ಇರುವುದೇ ಮಂತ್ರವಿದ್ಯೆ. ಮತ್ತು ಶಾಂತಿ, ಅದು ಯಜ್ಞ ಪಾತ್ರೆ ಇದ್ದಂತೆ. ನೋಡಿ, ಇಷ್ಟೆಲ್ಲ ಇದ್ರೇ ಜ್ಞಾನವೆಂಬ ಅಗ್ನಿ ಉರಿಯೋದಕ್ಕೆ ಸಾಧ್ಯ. ಮತ್ತು ಜೀವನೇ ಈ ಯಜ್ಞಕ್ಕೆ ಕರ್ತ. ನಾವು ಕೂತ್ಕೊಂಡು ಏನು ಯಜ್ಞವನ್ನು ಮಾಡ್ತಾ ಇರ್ತೀವಲ್ಲ, ಆ ಯಜ್ಞದ ಕರ್ತ ಯಾರು ಅಂದರೆ ಜೀವನು. ಅಂದರೆ ಯಜಮಾನನಾಗಿಯೂ ಇರುವನು. ಈ ಜೀವನೆಂಬ ಯಜಮಾನನು ಬ್ರಹ್ಮಾನುಭವವೆಂಬ ಪಾತ್ರೆಯಿಂದ ವಿವೇಕವೆಂಬ ಮಹಾಮಂತ್ರವನ್ನು ಘೋಷಿಸುತ್ತಾ ಜ್ಞಾನಾಗ್ನಿಯಲ್ಲಿ ದ್ವೈತವನ್ನು ಹೋಮಿಸುವನು. ಅಜ್ಞಾನವು ನಾಶವಾಗುತ್ತಲೇ ಯಜ್ಞಕರ್ತ ಮತ್ತು ಯಜ್ಞ ವಿಧಿ ಎಂಬುದು ಅಂತವಾಗುವುದು. ಈ ಜ್ಞಾನಯಜ್ಞವನ್ನು ಮಾಡ್ತಾ ಇದ್ದಾಗ
ಎಲ್ಲ ಮುಗಿದಾದ ಮೇಲೆ ಯಜ್ಞಕರ್ತ ಮತ್ತು ಯಜ್ಞದ ವಿಧಿವಿಧಾನಗಳು ಅವು ಮುಗಿದೋಗ್ತವೆ. ಯಜ್ಞಕರ್ತ ಇರ್ತಾನಲ್ಲ, ಅವನು ಯಜ್ಞ ಕುಂಡದ ಮುಂದೆನೇ ಕೂತ್ಕೊಳ್ಳೋಕ್ಕಾಗುತ್ತಾ? ಎದ್ದು ಹೋಗ್ತಾನೆ ಅವನು. ಇಲ್ಲಿಯೂ ಕೂಡ ಯಜ್ಞಕರ್ತ ಮತ್ತು ಯಜ್ಞ ವಿಧಿ ಎಂಬ ಎರಡೂ ಕೂಡ ಹಾರಿ ಹೋಗ್ತವೆ, ಇಲ್ಲದಾಗ್ತವೆ. ಯಾವುದು? ಜೀವಾತ್ಮ ಭಾವ ಇರೋದಿಲ್ಲ, ಯಜ್ಞವನ್ನು ಮಾಡಬೇಕೆಂಬ ಕರ್ತ ವಿಧಿ ಇದೆಯಲ್ಲ, ಯಜ್ಞ ಕಾರ್ಯದ ವಿಧಿ ಇಲ್ಲ, ಅದು ಇರೋದಿಲ್ಲ. ಮತ್ತು ಅಜ್ಞಾನವೆಂಬ ತುಪ್ಪ ಸುಟ್ಟು ಹೋಗಿರ್ತದೆ. ಮಂತ್ರವೆನ್ನುವ ವಿವೇಕವೂ ಇರೋದಿಲ್ಲ. ಎಲ್ಲವೂ ಇರೋದಿಲ್ಲ, ಯಜ್ಞಗಳೇ ಇರೋದು, ಯಜ್ಞಕ್ಕೆ ಸಂಬಂಧಪಟ್ಟ ಯಾವೂ ಇರೋದಿಲ್ಲ. ಅನಂತರ ಆತ್ಮೈಕ್ಯವೆಂಬ ಜಲದಲ್ಲಿ ಈ ಜೀವನು ಯಜ್ಞ ಸಮಾಪ್ತಿಯ ಆವಭೃತ ಸ್ನಾನ ಮಾಡಿದಾಗ ಭೂತಗಳು, ಇಂದ್ರಿಯಗಳು, ವಿಷಯಗಳೆಂಬುವ ಭೇದವೇ ಇರುವುದಿಲ್ಲ. ಎಲ್ಲ ತಾನೇ ತಾನಾದ ಮೇಲೆ ಇಷ್ಟೂ ಭೇದಗಳು ಯಾವುವೂ ಇರೋದಿಲ್ಲ. ಆತ್ಮೈಕ್ಯ ಬುದ್ಧಿಯು ಪೂರ್ಣವಾಗಿ ಪ್ರತಿಬಿಂಬವಾಗಿರುವುದರಿಂದ ಇವೆಲ್ಲವೂ ಒಂದು ಬ್ರಹ್ಮರೂಪವೇ ಆಗುವುದು. ಈ ಜ್ಞಾನಯಜ್ಞವನ್ನು ಮಾಡಬೇಕಾದ್ರೆ ಯಾವ ಪರಿಕರಗಳದ ಅಗತ್ಯ ಬೀಳಲೇ ಇಲ್ಲ. ಅದನ್ನು ಮಾಡು, ಇದನ್ನು ಮಾಡು, ಯೋಗ ಸಾಧನೆ ಮಾಡು, ಪ್ರಾಣಾಯಾಮ ಮಾಡು, ಉಸಿರನ್ನು ನಿರ್ಬಂಧಿಸು, ಇವೇನೂ ಇರಲಿಲ್ಲ. ಇವೆಲ್ಲ ಎಲ್ಲಿ ಬಂತು? ಭಕ್ತಿ ಪೂಜೆಯಲ್ಲಿ ಬಂತು. ಆದರೆ ಇದನ್ನು ಮೀರಿ ಜ್ಞಾನಯಜ್ಞದಕ್ಕೆ ಬಂದಾಗ ಏನಾಯಿತು? ಎಲ್ಲವೂ ಎಲ್ಲ ವಿಚಾರಗಳನ್ನು ವಿಚಾರಪೂರ್ವಕವಾಗಿ ತಿಳಿದು ತಾನೇ ತಾನಾಗುವುದು. ಅಲ್ಲಿ ಪ್ರಾಣವನ್ನು ನಿರೋಧನ ಮಾಡಿದ್ರು ಭಕ್ತಿಯಲ್ಲಿ. ಜ್ಞಾನದಲ್ಲಿ ಏನು ಮಾಡಿದ್ರು? ಎಲ್ಲವನ್ನು ತಿಳಿದು ಮಾನಸಿಕವಾದ ಕ್ರಿಯೆ ಇದು. ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಸ್ವಚ್ಛಗೊಳಿಸಿ ಎಲ್ಲವನ್ನು ತಿಳಿದು ತಾನೇ ತಾನಾಗುವ ಪ್ರಕ್ರಿಯೆ ಈ ಜ್ಞಾನದಲ್ಲಾಯಿತು. ಹೇ ಅರ್ಜುನ, ನಿದ್ರೆಯಿಂದ ಎಚ್ಚೆತ್ತವನು ನಾನು ನಿದ್ರೆಯಲ್ಲಿರುವಾಗ್ಯೇ ಒಬ್ಬ ಸೈನಿಕನಾಗಿರುವಂತಹ ಸ್ವಪ್ನವನ್ನು ಕಂಡೆನು. ಆದರೆ ಎಚ್ಚೆತ್ತ ಬಳಿಕ ಆ ಸ್ವಪ್ನದಲ್ಲಿಯ ನನ್ನ ಸೈನಿಕಾವಸ್ಥೆಯು ಕೇವಲ ಭ್ರಮಜನಿತವು ಎಂಬ ಅನುಭವವಾಯಿತು. ಈಗ ಒಬ್ಬ ಮಲ್ಕೊಂಡು ನಿದ್ರೆ ಮಾಡ್ತಿರ್ತಾನೆ, ಕನಸಿನಲ್ಲಿ ಅವನು ಸೈನಿಕನಾದಂತೆ ಕನಸು ಕಾಣ್ತಾನೆ. ಅಲ್ಲಿ ಸೈನಿಕನ ಕಾರ್ಯಗಳೇನಿರ್ತವೋ ಅವೆಲ್ಲನೂ ಮಾಡಿರ್ತಾನೆ. ಎಚ್ಚರ ಆದಾಗ ಏನಾಗುತ್ತೆ? ಆ ಸೈನಿಕನ ಆ ಸ್ವಪ್ನದಲ್ಲಿ ಕಂಡಂಥ ಸೈನಿಕನ ಅವಸ್ಥೆ ಇತ್ತಲ್ಲ, ಅದು ಕೇವಲ ಭ್ರಮೆಯಿಂದ ಕೂಡಿದಂಥದ್ದು, ಭ್ರಮೆಯಿಂದ ಹುಟ್ಟಿದಂಥದ್ದು. ಆಗ ಸೈನಿಕನಾಗಿದ್ದ ನಾನೇ ಈಗ ಸಾಮಾನ್ಯ ಮನುಷ್ಯನಾಗಿರುವೆನು ಎಂದು ಅಂದುಕೊಳ್ಳುವಂತೆ ಜ್ಞಾನಯಜ್ಞ ಮಾಡುವವನಿಗೆ ಈ ವಿಶ್ವವೆಲ್ಲ ಅಖಂಡ ಪರಬ್ರಹ್ಮವೆಂಬ ಬೋಧೆಯಾಗುವುದು. ಸಾಧನ ಅಂತ, ಭಕ್ತಿ ಹಂತದಲ್ಲಿ ಏನಾಗುತ್ತೆ? ಪದ್ಮಾಸನ ಅಥವಾ ವಜ್ರಾಸನ ಹಾಕೋಬೇಕು, ಸ್ಥಳವನ್ನು ಸ್ವಚ್ಛಗೊಳಿಸಿರಬೇಕು, ಶರೀರವನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡಿರಬೇಕು, ಮತ್ತು ಆ ಕುಂಭಕ ಪ್ರಾಣಾಯಾಮ ಎಂಬ ವಿದ್ಯೆಯನ್ನು ಅನುಸರಿಸಿ ಅದರಲ್ಲಿ ಪ್ರಾಣವನ್ನು ನಿರೋಧನ ಮಾಡಿ ಚಕ್ರಗಳ ಮೂಲಕ ಸಹಸ್ರಾರ ಚಕ್ರದವರೆಗೂ ಕುಂಡಲಿನಿಯನ್ನು ಹತ್ತಿಸ್ಕೊಂಡು ಹೋಗಬೇಕು. ಈ ರೀತಿಯ ಒಂದು ಸಾಧನೆ ಇರ್ತಿತ್ತು. ಈಗ ಜ್ಞಾನಯಜ್ಞದಲ್ಲಿ ಏನಾಯಿತು ಅಂದರೆ ಅಲ್ಲಿ ಪ್ರಾಣ ನಿರೋಧನವೂ ಇಲ್ಲ, ಯೋಗ ಸಾಧನೆಯೂ ಇಲ್ಲ, ಏನೇನೂ ಇಲ್ಲ. ಇಲ್ಲೇನು ಅಂದರೆ ವಿಚಾರದಿಂದ ಕೂಡಿದವನಾಗಿ ಇದು ಹೌದು, ಇದಲ್ಲ, ಇದು ಸತ್ಯ, ಇದು ಮಿಥ್ಯ ಅಂತ ಹೇಳಿ ತಿಳಿದು ಮಿಥ್ಯೆಯಾದದ್ದನ್ನೆಲ್ಲ ಕಳ್ಕೊಂಡಾಗ ಏನಾಗುತ್ತೆ? ಇಲ್ಲಿ ಭ್ರಮೆಯಿಂದ ಕೂಡಿದಂಥ ಬುದ್ಧಿಗೆ ಭ್ರಮೆ ನಿವಾರಣೆ ಆಯಿತು ಅಂದರೆ, ನಾನು ಜೀವಾತ್ಮನಲ್ಲ, ನಾನು ಪರಮಾತ್ಮನೆಂಬ ಅರಿವು ಉಂಟಾಗುತ್ತೆ. ಯಾವುದರಲ್ಲಿ? ಜ್ಞಾನಯಜ್ಞದಲ್ಲಿ. ಆಗ ತಾನೇ ಪರಬ್ರಹ್ಮನೆಂಬುವ ಬೋಧೆಯಾಗುವುದು. ಈ ಬೋಧೆಯಿಂದ ಆತನ ಜೀವಭಾವವು ನಶಿಸಿ ಬ್ರಹ್ಮಪ್ರಾಪ್ತಿಯನ್ನು ಹೊಂದುವನು. ಕೆಲವರು ಏಕೋಭಾವನೆ ಎಂಬ ಜ್ಞಾನಯಜ್ಞದಿಂದ ನನ್ನನ್ನು ಭಜಿಸುವರು. ಮತ್ತೆ ಕೆಲವರು ಭಕ್ತರು ಈ ವಿಶ್ವವನ್ನು ಅನಾದಿ ಎಂದು ತಿಳಿಯುವರು. ಕೆಲವರು ನಾನೇ ಪರಮಾತ್ಮನೆಂಬ ಭಾವನೆಯಿಂದ ಕೂಡಿದವರಾಗಿ ಸೋಹಂ ಭಾವದಿಂದ ಭಜಿಸ್ತಾ ಇರ್ತಾರೆ. ಅದು ಕೂಡ ನನ್ನ ಭಜನೆ, ನನ್ನ ಧ್ಯಾನವೇ ಆಗಿರ್ತದೆ, ನನ್ನ ಪೂಜೆಯೇ ಆಗಿರ್ತದೆ. ಇನ್ನು ಕೆಲವರು ಪರಮಾತ್ಮ, ಈ ವಿಶ್ವವೆಲ್ಲವೂ ಪರಮಾತ್ಮಮಯವೇ, ಇದು ಅನಾದಿಯಾದದ್ದು, ಪರಮಾತ್ಮ ಎಲ್ಲವನ್ನ ನೋಡ್ಕೊಳ್ತಾನೆ ಅನ್ನೋದರಲ್ಲಿ ಅವರು ಇರ್ತಾರೆ. ಅದು ಕೂಡ ನನ್ನ ಆರಾಧನೆ, ನನ್ನ ಪೂಜೆ ಅಂತ ತಿಳ್ಕೊಳ್ತಾರೆ. ಈ ವಿಶ್ವದಲ್ಲಿ ಎಲ್ಲವೂ ಸಮವಾಗಿದ್ದರೂ ನಾಮರೂಪ ಭೇದದಿಂದ ನನ್ನ ಭಿನ್ನ ಭಿನ್ನವಾಗಿರುವಂತೆ ಕಾಣುತ್ತದೆ ಅಂತ ಇಲ್ಲಿ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದ. ಮತ್ತೆ ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.